ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ನಿಗಮ ಮಂಡಳಿ ನೌಕರರೇ, ನೀವು 2 ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ 7th ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿದೆ. 2 ವರ್ಷಗಳ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ 7ನೇ ವೇತನ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ನಿರ್ಧಾರ ಕೈಗೊಂಡಿದೆ. ಇದರಿಂದ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ ಎಷ್ಟು ಸಂಬಳಗಳು ಹೆಚ್ಚಳ ಆಗತ್ತೆ, ಮೂಲ ವೇತನ ಎಷ್ಟು ಹೆಚ್ಚಳ ಆಗತ್ತೆ, HRA, TA, DA ಎಲ್ಲ ಯಾವ ರೀತಿ ಹೆಚ್ಚಳ ಆಗತ್ತೆ, 6th ಪೇ ಕಮಿಷನಿಗೂ 7th ಪೇ ಕಮಿಷನಿಗೂ ಡಿಫ್ರೆನ್ಸ್ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ. 7th ಪೇ ಕಮಿಷನ್ನ ಗುಡ್ ನ್ಯೂಸನ್ನು ಪ್ರತಿಯೊಬ್ಬರೂ ಉಪಯೋಗಿಸ್ಕೊಳ್ಳಿ. ಸ್ನೇಹಿತರೆ, ವಿವರವಾದ ಕೋಷ್ಟಕವನ್ನು ನೀವು ಪರಿಶೀಲನೆ ಮಾಡ್ಬೋದು. ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗತ್ತೆ. ಓಲ್ಡ್ ಬೇಸಿಕ್ಕು ಏನು 17,000 ಇರೋರಿಗೆ ಪ್ರೆಸೆಂಟು 42.5% DA 7,225 ರೂಪಾಯಿ ಆಗುತ್ತೆ. ಅದಕ್ಕೆ 17% IR ಸೇರ್ಕೊಂಡ್ರೆ 2,890 ರೂಪಾಯಿ ಆಗುತ್ತೆ. ಟೋಟಲ್ಲು ಓಲ್ಡ್ ಟೋಟಲ್ಲು ಏನಿತ್ತು ಅದು 27,115 ರೂಪಾಯಿಗೆ ಆಗತ್ತೆ. ನ್ಯೂ ಬೇಸಿಕ್ 7ನೇ ವೇತನ ಆಯೋಗದ ಪ್ರಕಾರ ನ್ಯೂ ಬೇಸಿಕ್ 27,000 ರೂಪಾಯಿ ಆದರೆ ಅದಕ್ಕೆ HRA 2,025 ರೂಪಾಯಿ ಟೋಟಲ್ ಸೇರಿಕೊಂಡು 17,000 ಬೇಸಿಕ್ ಇರೋರಿಗೆ 1,910 ರೂಪಾಯಿ ಹೆಚ್ಚಳ ಆಗತ್ತೆ. ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೊಂಬಿಡಿ. IR ಅನ್ನು ಬಿಟ್ಟು ಹೇಳ್ತಾ ಇದ್ದೀನಿ. IR ಇನ್ಕ್ಲೂಡ್ ಆದರೆ ಜಾಸ್ತಿ ಆಗತ್ತೆ. ಅದೇ 17,400 ರೂಪಾಯಿ ಇರೋರಿಗೆ 1,971 ರೂಪಾಯಿ ಆಗತ್ತೆ. 17,800 ರೂಪಾಯಿ ಬೇಸಿಕ್ ಪಡ್ಕೊಳ್ತಾ ಇರೋರಿಗೆ 2,032 ರೂಪಾಯಿ ಆಗತ್ತೆ. 18,600 ರೂಪಾಯಿ ಇರೋರಿಗೆ 2,153 ರೂಪಾಯಿ ಜಾಸ್ತಿ ಆಗತ್ತೆ. 19,500 ರೂಪಾಯಿ ಏನು ಪಡ್ಕೊಳ್ತಿದ್ದೀರಿ ಅವರು 2,215 ರೂಪಾಯಿ IR ಬಿಟ್ಟು. 19,900 ರೂಪಾಯಿ ಬೇಸಿಕ್ ಪಡಿತಾ ಇರೋರು 2,276 ರೂಪಾಯಿ. 19,950 ರೂಪಾಯಿ ಬೇಸಿಕ್ಕು ಹಾಲಿ ಇರೋರು 2,276 ರೂಪಾಯಿ. 20,400 ರೂಪಾಯಿ ಬೇಸಿಕ್ ಪಡಿತಾ ಇರೋರು 2,400 ರೂಪಾಯಿ. 20,900 ರೂಪಾಯಿ ಬೇಸಿಕ್ ಏನು ಪಡಿತಾ ಇದ್ರು ಅವರು 2,462 ರೂಪಾಯಿ ಹೆಚ್ಚುವರಿಯಾಗಿ ಪಡಿತೀರಿ. 21,900 ರೂಪಾಯಿ ಪಡಿತಾ ಇರೋರು 2,587 ರೂಪಾಯಿ ಹೆಚ್ಚುವರಿಯಾಗಿ ಪಡಿತೀರಿ. 22,950 ರೂಪಾಯಿ ಬೇಸಿಕ್ ಏನು ಇದ್ದಾರೆ ಅವರು 2,740 ರೂಪಾಯಿ. 24,050 ರೂಪಾಯಿ ಬೇಸಿಕ್ ಇರೋರು 2,920 ರೂಪಾಯಿ. 25,200 ರೂಪಾಯಿ ಬೇಸಿಕ್ಕು ಹಾಲಿ ಪಡಿತಾ ಇರೋರು IR ಬಿಟ್ಟು 3,011 ರೂಪಾಯಿ. ಅದೇ ರೀತಿ 25,800 ರೂಪಾಯಿ ಏನು ಬೇಸಿಕ್ ಪಡಿತಾ ಇರೋರು ನೆಕ್ಸ್ಟು 3,247 ರೂಪಾಯಿ ಹೆಚ್ಚಳ ಆಗತ್ತೆ. 27,000 ರೂಪಾಯಿ ಬೇಸಿಕ್ ಈಗ ಪಡಿತಾ ಇರೋರಿಗೆ 3,483 ರೂಪಾಯಿ ಡಿಫ್ರೆನ್ಸ್ ಆಗತ್ತೆ. ಅದೇ 28,300 ರೂಪಾಯಿ ಪಡಿತಾ ಇರೋರು 3,828 IR ಬಿಟ್ಟು. 29,600 ರೂಪಾಯಿ ಬೇಸಿಕ್ ಏನು ಪಡಿತಾ ಇದ್ದಾರೆ ಅವರು 4,173 ರೂಪಾಯಿ ಹೆಚ್ಚಳ ಪಡಿತೀರಿ. 32,600 ರೂಪಾಯಿ ಬೇಸಿಕ್ ಇರೋಂಥವ್ರು 4,416 ರೂಪಾಯಿ ಹೆಚ್ಚುವರಿ ಸಂಬಳವನ್ನು ಪಡ್ಕೊಳ್ತೀರಿ. ಅದೇ ರೀತಿ 35,150 ರೂಪಾಯಿ ಏನು ಬೇಸಿಕ್ ಇರೋರು 5,130 ರೂಪಾಯಿ. 36,950 ರೂಪಾಯಿ ಪಡಿತಾ ಇರೋರು 5,350 ರೂಪಾಯಿ IR ಬಿಟ್ಟು.
38,850 ರೂಪಾಯಿ ಪಡಿತಾ ಇರೋರು 5,444 ರೂಪಾಯಿ ಹೆಚ್ಚುವರಿಯಾಗಿ ಪಡ್ಕೊಳ್ತೀರಿ. ಅದೇ ರೀತಿ 40,900 ರೂಪಾಯಿ ಬೇಸಿಕ್ ಇರೋರು 5,661 ರೂಪಾಯಿ ಬೇಸಿಕ್ಕನ್ನು ಎಕ್ಸ್ಟ್ರಾ ಪಡ್ಕೊಳ್ತೀರಿ. 42,200 ರೂಪಾಯಿ ಇರೋರು 5,719 ರೂಪಾಯಿ. 45,300 ರೂಪಾಯಿ ಇರೋರು 5,738 ರೂಪಾಯಿ. 50,150 ರೂಪಾಯಿ ಬೇಸಿಕ್ಕು ಇರೋವಂಥವ್ರು 5,903 ರೂಪಾಯಿ. 53,900 ರೂಪಾಯಿ ಇರೋಂಥ ಬೇಸಿಕ್ ಇರೋರು 6,209 ರೂಪಾಯಿ. ಅದೇ 56,800 ರೂಪಾಯಿ ಏನು ಹಳೆ ಬೇಸಿಕ್ಕನ್ನು ಪಡಿತಿದ್ರಿ ಅವರಿಗೆ IR ಬಿಟ್ಟು 6,369 ರೂಪಾಯಿ ಬೇಸಿಕ್ಕಲ್ಲ ಹೆಚ್ಚಳ ಹೈಕ್ ಸಂಬಳವನ್ನು ಪಡ್ಕೊಳ್ತೀರಿ. ಅದೇ ರೀತಿ ಮುಂದೆ ನೋಡೋದಾದರೆ ಇದು ಮುಂದಿನ ತಿಂಗಳು ಆಗಸ್ಟ್ 1ರಿಂದ ಇಂಪ್ಲಿಮೆಂಟ್ ಆಗುತ್ತೆ ಸ್ನೇಹಿತರೆ. ಈ ಇಂಪ್ಲಿಮೆಂಟ್ ಆದಂಥ ಸಂಬಳ ನಿಮಗೆ ಸೆಪ್ಟೆಂಬರ್ ತಿಂಗಳ ಸಂಬಳದಲ್ಲಿ, ಆಗಸ್ಟ್ ತಿಂಗಳ ಸಂಬಳ ಸೆಪ್ಟೆಂಬರಲ್ಲಿ ಸಿಗುತ್ತೆ, ಆವಾಗ ಸಿಗುತ್ತೆ. 58,250 ರೂಪಾಯಿ ಇರುವಂಥವ್ರು 6,529 ರೂಪಾಯಿ. 61,150 ರೂಪಾಯಿ ಇರೋರು 6,848 ರೂಪಾಯಿ. 64,250 ರೂಪಾಯಿ ಬೇಸಿಕ್ ಇರೋರು 7,279 ರೂಪಾಯಿ. ಇದು ಸ್ನೇಹಿತರೆ IR ಬಿಟ್ಟು, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, IR ಏನು ತಗೊಳ್ತಾ ಇದ್ದೀರಲ್ಲ ಅದನ್ನು ಬಿಟ್ಟು ಎಕ್ಸ್ಟ್ರಾ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರ. ಅದೇ ರೀತಿ 64,250 ರೂಪಾಯಿ ಇರೋರು 7,279 ರೂಪಾಯಿ ಹೇಳಿದ್ದೆ. 69,200 ರೂಪಾಯಿ ಇರೋಂಥವ್ರು 8,091 ರೂಪಾಯಿ. 70,850 ರೂಪಾಯಿ ಇರೋರು 8,362 ರೂಪಾಯಿ. ಅದೇ ರೀತಿ 72,500 ರೂಪಾಯಿ ಏನು ಬೇಸಿಕ್ ಇರೋರು 8,935 ರೂಪಾಯಿ. 80,100 ರೂಪಾಯಿ ಇರೋರಿಗೆ 9,841 ರೂಪಾಯಿ IR ಬಿಟ್ಟು ಹೆಚ್ಚಳ ಆಗತ್ತೆ. ಅದೇ ರೀತಿ 82,000 ರೂಪಾಯಿ ಬೇಸಿಕ್ಕನ್ನು ಹೊಂದಿರುವಂಥವರು 10,143 ರೂಪಾಯಿ ಹೆಚ್ಚಳವನ್ನು ಪಡಿತೀರಿ. ಅದೇ 86,100 ರೂಪಾಯಿ ಬೇಸಿಕ್ ಇರೋರು 10,698 ರೂಪಾಯಿ ಹೆಚ್ಚಳ ಪಡಿತೀರಿ. 90,500 ರೂಪಾಯಿ ಬೇಸಿಕ್ ಪಡೆಯೋರು 11,205 ರೂಪಾಯಿ ಪಡ್ಕೊಳ್ತೀರಿ. ಅದೇ 99,600 ರೂಪಾಯಿ ಬೇಸಿಕ್ಕು ಇರೋವಂಥವ್ರು 12,278 ರೂಪಾಯಿ ಬೇಸಿಕ್ಕನ್ನು ಹೆಚ್ಚಳ ಪಡಿತೀರಿ. ಅದೇ ರೀತಿ 1,07,100 ರೂಪಾಯಿ ಇರೋವಂಥವ್ರು 13,216 ರೂಪಾಯಿಯನ್ನು ಹೆಚ್ಚುವರಿಯಾಗಿ ಪಡಿತೀರಿ. ಅದೇ ರೀತಿ 1,32,000 ರೂಪಾಯಿ ಬೇಸಿಕ್ ಇರೋರು 16,070 ರೂಪಾಯಿ ಪಡ್ಕೊಳ್ತೀರಿ. 1,38,200 ರೂಪಾಯಿ ಬೇಸಿಕ್ಕನ್ನು ಹೊಂದಿರೋರು 16,931 ರೂಪಾಯಿ. ಇದೇ ರೀತಿ ಪ್ರತಿಯೊಂದು ಬೇಸಿಕ್ನವರಿಗೆ IR ಬಿಟ್ಟು ಈಗ ಪ್ರೆಸೆಂಟು ಏನು ಜಾಸ್ತಿ ಆಗತ್ತಲ್ಲ 10.5% ಜಾಸ್ತಿ ಆಗತ್ತಲ್ಲ IR ಬಿಟ್ಟು, ಅದ್ರ ಬಗ್ಗೆ ಲೆಕ್ಕಾಚಾರ ಮಾಡಿದ್ದೀನಿ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಹಿತರಕ್ಷಣೆಗಾಗಿ ಇರುವ ಚಾನಲ್ಲು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.